ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಭಾನುವಾರದ ಶುಭಾಶಯಗಳು. ಇವತ್ತು ನೀವು ನೀವು ನೋಡಿರೋ ಹಾಗೆ 2 ಐಟಮ್ ಮಾಡ್ತಾಯಿದ್ದೀನಿ ಚಿಕನ್ದು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತೋರಿಸ್ತಾ ಇದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಬೇಕು. ನೀರು ಬೆರೆಸ್ಕೊತಾ ಇದ್ದೀನಿ ಇವಾಗ. ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಈಗ ಚಿಕನ್ ಬ್ರೆಸ್ಟ್ ಪೀಸು ಇದು ಆಲ್ರೆಡಿ ಒಂಚೂರು ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೊಂದು 200 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ ಈ ಪೀಸು. ಮೋಸ್ಟ್ಲಿ ಇದರಲ್ಲಿ ಒಂದು 55ರಿಂದ 60 ಗ್ರಾಮ್ ಪ್ರೋಟೀನ್ ಇರುತ್ತೆ. ನಾವು ಯಾವ ರೀತಿ ಕುಕ್ ಮಾಡಿ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರದ್ದು ಟೇಸ್ಟು. ಈ ರೀತಿ ಸ್ಲೈಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಐಟಮ್ ಚಿಕನ್ ಐಟಮ್ಗೆ ಏನೇನು ಬೇಕು ಅಂತ ಹಾಕ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರು, ಆಮೇಲೆ 1 ಸ್ಪೂನು ಗರಂ ಮಸಾಲ, ಆಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಮತ್ತು ನಾನು ಆಗಲೇ ರುಬ್ಕೊಂಡಿರುವಂತಹ ಪೇಸ್ಟು, ಆಗಲೇ ರುಬ್ಬಿರುವಂತಹ ಮಸಾಲ ಹಾಕೋತಾ ಇದ್ದೀನಿ ನೋಡಿ. ಆಗಲೇ ತೋರಿಸಿದ ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಅಷ್ಟೇ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಿದು. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2 ಐಟಮಲ್ಲಿ 1 ಐಟಮ್ ಮಾತ್ರ ತೋರಿಸ್ತಾ ಇದ್ದೀನಿ ಇವಾಗ. ಆಗಲೇ ನಾನು ಕಟ್ ಮಾಡ್ಕೊಂಡಿರುವಂತಹ ಚಿಕನ್ ಬ್ರೆಸ್ಟ್ ಪೀಸ್ ಸ್ಲೈಸ್ಗಳನ್ನ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಇದಕ್ಕಿವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡ್ತೀನಿ. ಮೀನ್ಸ್ ಒಂದು 20ರಿಂದ 25 ನಿಮಿಷ, ಒಂದು ಅರ್ಧ ಗಂಟೆ ಅಂತಲೇ ತಿಳ್ಕೊಳ್ಳಿ. ಅರ್ಧ ಗಂಟೆ ಇದನ್ನು ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಸೆಕೆಂಡ್ ಐಟಮ್ ತೋರಿಸ್ತಾ ಇದ್ದೀನಿ. ಈಗ ಖಾರದ ಪುಡಿ ಒಂದು 2 ಚಮಚ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚೂರು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದಾದಮೇಲೆ ಇದಕ್ಕೂ ಸೇಮ್ ಅದೇ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಒಂಚೂರು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಒಂದು ಅರ್ಧ ಹೋಳಾದರೆ ಸಾಕು. ಇದಕ್ಕೂ ಅಷ್ಟೇ ಅರ್ಧ ಕಪ್ಪು, ಒಂದು 150 to 200 ಗ್ರಾಮ್ಸ್ ಆಫ್ ಕರ್ಡ್ ಹಾಕಬೇಕು. ಇವಾಗ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಸೇರಿಸಿರೋ ಅಷ್ಟು ನೋಡ್ಕೊಂಡಿದ್ದೀರಲ್ಲ, ಅಷ್ಟಾದರೆ ಸಾಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ನಾನು ಹಾಕಿರೋ ಪೌಡರೆಲ್ಲ ಕರ್ಡು ಮತ್ತು ಫ್ರೆಶ್ ಕ್ರೀಮ್ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಫುಲ್ಲು ಲೆಗ್ಗು, ಚಿಕನ್ ಫುಲ್ಲು ಲೆಗ್ಗಿದು, ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಸ್ಲೈಸಾಗಿ ಒಳಗಡೆ ಈ ಥರ ಕಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಒಳಗಡೆ ಹಿಡಿಲಿ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಮ್ಯಾರಿನೇಷನ್ಗೆ ಅಂತ ಒಂದು 25ರಿಂದ 30 ನಿಮಿಷ, ಆಲ್ಮೋಸ್ಟ್ ಅರ್ಧ ಗಂಟೆ ನಾನು ಫ್ರಿಡ್ಜಲ್ಲಿ ಇಟ್ಕೋತೀನಿ. ನೋಡಿ ಕಂಪ್ಲೀಟಾಗಿ ಫುಲ್ಲು
ಆ ಮಸಾಲೆ ಎಲ್ಲ ಒಳಗಡೆ ಕ್ಲೀನಾಗಿ ಬೆರೆಸೋ ಥರ ಕಲಿಸ್ಕೊತಾ ಇದ್ದೀನಿ. ಚಿಕನ್ದು ಹೋಲ್ ಲೆಗ್ ಇದು, ಚಿಕನ್ ತೈಸ್ ಅಂತಲೇ ಅಂದ್ಕೊಳ್ಳಿ ಫುಲ್ಲು ಕಂಪ್ಲೀಟಾಗಿ. ಇವಾಗ ಈ ಥರ ತಂದೂರಿ ಸೆಟಪ್ ಇದ್ದರೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು. ಯಾವುದೇ ರೀತಿಯಾದಂಥ ಆಯಿಲ್ ಇಲ್ಲಿ ನಾನು ಹಾಕಲ್ಲ, ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅರ್ಧ ಗಂಟೆ ಆಗಿದೆ, ಅರ್ಧ ಗಂಟೆಲಿ ನಾನು ಈ ಕೆಂಡ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಬೂದಿ ಮುಚ್ಚಿದ ಕೆಂಡ ಅಂತಾರೆ ನೋಡಿ, ಅದನ್ನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಬೂದಿ ಥರ ಇದೆ, ಆದರೆ ಒಳಗಡೆ ತುಂಬ ಹೀಟು, ಗಾಳಿ ಬೀಸ್ತಾ ಇದ್ದ ಹಾಗೆ ನೋಡಿ ಬೆಂಕಿ ಯಾವ ಥರ ಹತ್ಕೋತಾ ಇದೆ ಅಂತ. ನೋಡಿ, ನಾನು ಬೀಸಣಿಗೆ ಯೂಸ್ ಮಾಡ್ತಾ ಇದ್ದೀನಿ ಗಾಳಿ ಅದಕ್ಕೆ ಕೊಡೋಕ್ಕೆ. ಒಂದು 7:30-8 ಗಂಟೆ ಆಗಿದೆ, ಕತ್ಲೆ. ಅದಕ್ಕೆ ಔಟ್ಡೋರ್ ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಒಂದು ಬಟ್ಲಲ್ಲಿ ಬಟರ್ ಇಟ್ಕೊಂಡಿದ್ದೀನಿ, ಅದು ಮೇಲ್ಗಡೆ ಹಾಕೋಕ್ಕೆ. ಬಟರ್ ಯಾಕೆ ಅಂತ ಅಂದರೆ, ಇವಾಗ ಆಯಿಲ್ ಹಾಕಲ್ಲ ಅಲ್ವಾ, ಬಟರ್ ಇದ್ದರೆ ಒಂಥರ ಫ್ಲೇವರ್ ಥರ ಅದು, ಅದಕ್ಕೋಸ್ಕರ ಒಂಚೂರು ಬಟರ್ ಒಂದು ಕ್ಯೂಬ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಆಗಲೇ ಲೆಗ್ಗಲ್ಲಿ ಒಂದು ಸ್ವಲ್ಪ ಫ್ಯಾಟ್ ಇತ್ತಲ್ವ, ಅದು ನಾನು ತೆಗ್ದಿಲ್ಲ. ಯಾಕೆ ಅಂತ ಅಂದರೆ, ಆ ಫ್ಯಾಟ್ ಇವಾಗ ಬೆಂಕಿ ಯಾವ ಥರ ರಿಯಾಕ್ಟ್ ಆಗಿ ಇವಾಗ ಕ್ಲೀನಾಗಿ ಅದೆಲ್ಲ ಕರ್ಗೋಗುತ್ತೆ, ಅದೊಂಥರ ನಿಮಗೆ ಫ್ಲೇವರ್ ಬರುತ್ತೆ. ಅದನ್ನೇ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ರೋಸ್ಟ್ ಆಗಿರೋ ಕಡೆ, ಬೆಂದಿರೋ ಕಡೆ ಮಾತ್ರ ಬಟರ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಇದು ಮಾಡೋಕ್ಕೆ, ಬೇಗ ಆಗ್ಬಿಡಲ್ಲ. ನೋಡಿ, ಯಾವ ರೀತಿಯಾಗಿ ಆಯಿಲ್ಲೂ ಹಾಕಿಲ್ಲ, ಫ್ರೈಯೂ ಮಾಡಿಲ್ಲ, ಕ್ಲೀನಾಗಿ ಬರೀ ಬಟರ್ ಮಾತ್ರ ಹಾಕಿದ್ದೀನಿ. ಕೊಲೆಸ್ಟ್ರಾಲ್ ಆ್ಯಡ್ ಆಗಿರೋದು ಬಟರಿಂದ ಮಾತ್ರ, ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಬೇಡ ಅಂದರೆ ಬೇಡ. ತುಂಬ ಚೆನ್ನಾಗಾಗಿದೆ ಇದು. ಹೋಟೆಲಲ್ಲಿ ನಿಮ್ಗೆ ಈ ಥರ ಹೋಲ್ ಲೆಗ್ಗು ತಂದೂರಿಗೆ ಸ್ಮೋಕಿ ಗ್ರಿಲ್ಡ್ ಚಿಕನ್ ಅಂತ ಕೊಡ್ತಾರೆ, ಇಲ್ಲ ಸ್ಮೋಕಿ ತಂದೂರಿ ಚಿಕನ್ ಅಂತ ಕೊಡ್ತಾರೆ. ಹೋಟೆಲಲ್ಲಿ ಒಂದೊಂದು ಪೀಸ್ಗೆ ಒಂದು 350 to 400 ಚಾರ್ಜ್ ಮಾಡ್ತಾರೆ. ಇದು ನೋಡಿ, ಆರಾಮಾಗಿ ಈ ಥರ ಒಂದು ಗ್ರಿಲ್ ಸೆಟಪ್ ಮಾಡಿಕೊಂಡ್ರೆ ನೀವು ಮನೆಯಲ್ಲೇ ಎಷ್ಟು 1, 2, 3 ಅದೆಷ್ಟು ಕಾಲು ತಿಂತೀರೋ ಆರಾಮಾಗಿ ಈ ಥರ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ 2ನೇ ಐಟಮಿಗೆ ಬರ್ತಾಯಿದ್ದೀನಿ. ಫಸ್ಟ್ ನಾನು ತೋರಿಸಿದ್ದು ತಂದೂರಿ ಚಿಕನ್ನು, ಇವಾಗ ಸೆಕೆಂಡ್ ನಾನು ಮಾಡ್ತಾ ಇರೋದು ಮಲಾಯ್ ಚಿಕನ್ ಅಂತ ಇದ್ರ ಹೆಸರು. ನೋಡಿ, ಆ ಥರ ಚಿಕ್ಕ ಚಿಕ್ಕ ಪೀಸಸ್ಗಳಿದಾವಲ್ಲ, ಅದನ್ನು ನಾನು ಈ ಥರ ಸ್ಟಿಕ್ಗೆ ಹಾಕಿದ್ದೀನಿ. 3 ಸ್ಟಿಕ್ ಆಗಿದೆ. ಒಂದು ಕಂಪ್ಲೀಟ್ ಚಿಕನ್ ಬ್ರೆಸ್ಟ್ ಪೀಸು ನನಗೆ 3 ಸ್ಟಿಕ್ಕಲ್ಲಿ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿ ಆಗಿದೆ. ಇದ್ರ ಪಕ್ಕ ಇಟ್ಟಿರೋ ಚಿಕನ್ ಪೀಸು ಮಲಾಯ್ ಚಿಕನ್ ಪೀಸ್ಗಳನ್ನ ತೆಗೆದು ತಂದೂರಿ ಮಸಾಲ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಎಕ್ಸ್ಟ್ರಾ ಇರೋವಂಥದ್ದು. ಬಟರ್ ಹಾಕೋತಾ ಇದ್ದೀನಿ ಇವಾಗ. ಇವಾಗ ಕಂಪ್ಲೀಟಾಗಿ ಚಿಕನ್ ಎಲ್ಲ ಬೆಂದಿದೆ. ನೋಡಿ, ಎಲ್ಲ ಹಾಕೋತಾ ಇದ್ದೀನಿ. ಮನೆಗಳಲ್ಲಿ ಯೂಶ್ವಲಾಗಿ ಕಬಾಬು, ಚಾಪ್ಸು, ಫ್ರೈ ಅಂತ ಮಾಡ್ತಾ ಇರ್ತೀರ. ಈ ರೀತಿ ತಂದೂರಿ ಸೆಟಪ್ ಮಾಡಿಕೊಂಡು ಎಣ್ಣೆ ಹಾಕ್ದಿರ ಈ ಥರ ತಂದೂರಿ ಮಾಡಿ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಬ್ರೆಡ್ ಥರ ಬೆಂದಿರುತ್ತೆ ಚಿಕನ್ನು. ಒಂದು ಸಲ ಈ ರೆಸಿಪಿನ ನೀವು ಮನೆಯಲ್ಲೇನಾದರೂ ಟ್ರೈ ಮಾಡಿದ್ರೆ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತಾ ಇರ್ತೀರ, ಆ ಥರ ಇದೆ. ಭಾಳ ಚೆನ್ನಾಗಿರುತ್ತೆ. ಆಯಿಲ್ ಇಲ್ದಿರ ಇರೋದು, ನೋ ಕೊಲೆಸ್ಟ್ರಾಲು. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ಹೋಲ್ ಲೆಗ್ ಫುಲ್ಲು ಸ್ಮೋಕಿ ತಂದೂರಿ ಚಿಕನ್ನು ಮತ್ತು ಮಲಾಯ್ ಚಿಕನ್ನು. ಇದೇ ರೀತಿ ಸಿಂಪಲ್ ಟೇಸ್ಟಿ ಹೋಮ್ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ಲು ವಿಭಿನ್ ಶಂಕರ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.